ಜಗನ್ನಾಥ್ ಯಾದವ್ ಅಂತೇಳಿ ಸರ್, ರಾಜನಗರದಿಂದ, ಕಾಂಗ್ರೆಸ್ ಪಕ್ಷದಿಂದ. ಸರ್, ನಿಮ್ಮ ಏನು ದೂರದೃಷ್ಟಿ ಈ ಎರಡು ಕ್ಷೇತ್ರಕ್ಕೆ ಅದನ್ನ ಇಲ್ಲಿ ಹೇಳಬೇಕು. ಆಮೇಲೆ ನಂದೊಂದು ಪಕ್ಷಾತೀತವಾಗಿ ಒಂದು ಪ್ರಶ್ನೆ. ನೀವು ಯುವ ಸಂಸದರಿದ್ದೀರಾ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋಂಥ GST ಪಾಲನ್ನು ಕೇಳಲೇಬೇಕು ಅಂತ ಒತ್ತಾಯಿಸ್ತೀನಿ. ಕಾಂಗ್ರೆಸ್ ಅವ್ರು ಕೇಳ್ತಾರೋ ಬಿಡ್ತಾರೋ ಬೇರೆ ವಿಚಾರ, ಆದರೆ BJPಯಲ್ಲಿ ನೀವು ಕೇಳಲೇಬೇಕು ಅನ್ನೋದು ನನ್ನ ವೈಯಕ್ತಿಕ. ನೀವು ಕಾಂಗ್ರೆಸ್ ಅಲ್ವಾ? ಹೌದು ಸರ್. ಓಕೆ. ನಾವು ಏನು CGST ಇದೆ, ಸೆಂಟ್ರಲ್ GST ಮತ್ತು ಸ್ಟೇಟ್ GST ಏನಿದೆ, ಮತ್ತು ಇನ್ನೊಂದು ಏನು 2-3% ಇದೆ ಇಲ್ಲಿ ಅಲ್ಲಿ ಕೆಲವು ಹಿಂದುಳಿದ ರಾಜ್ಯಕ್ಕೆ ಹೋಗಬೇಕಾಗಿರುವಂಥದ್ದು, ಮತ್ತು IGST ಏನು ಇದಿದೆ ಅದರದ್ದು ಎಲ್ಲ ನೀವು ಸ್ಪಷ್ಟವಾಗಿ ಮಾಹಿತಿ ತಿಳ್ಕೊಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಏನು ಸ್ಟೇಟ್ಗೆ ಬರಬೇಕಾಗಿದೆ ಅದು ಯಾವುದೇ ರೀತಿ ನಾವು ನಿಲ್ಸೋಕ್ಕಾಗಲ್ಲ, ಅದು ನೇರ ಸ್ಟೇಟ್ಗೆ ಬರುತ್ತೆ. ಸೆಂಟ್ರಲಲ್ಲೂ ಸಹ ಅದು ವಿಭಜನೆ ಮಾಡುವಂಥದ್ದು ಫಾರ್ಮ್ಯುಲಾ ಇದೆ. ಅದನ್ನು ಸರಿಯಾಗಿ ನಿಮಗೆ ಬೇಕಾಗಿರೋ ಹಣ ನಿಮಗೆ ಸಿಗ್ತಾ ಇಲ್ಲ ಅಂದರೆ ನೀವು GST ಕೌನ್ಸಿಲಲ್ಲಿ ಹೋಗ್ಬಿಟ್ಟು ಸರಿಯಾಗಿ ನಿಮ್ಮ ಅಂಶಗಳನ್ನು ಮಂಡಿಸಬೇಕಾಗಿದೆ. ಆ ಹೊಣೆ ಇರೋದು ಯಾರ ಮೇಲೆ? ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದ GST ಕೌನ್ಸಿಲಲ್ಲಿ ಯಾರು ಕಳಿಸ್ತಾರೋ ಪ್ರತಿನಿಧಿಯಾಗಿ ಅವ್ರ ಮೇಲೆ ಆ ಕೆಲಸವನ್ನು ಅವ್ರು ಮಾಡಬೇಕಾಗಿದೆ. ಆ ಕೆಲಸ ಮಾಡಿದ್ರೆ ಅವರ ಫಾರ್ಮ್ಯುಲಾ ಪ್ರಕಾರ ಏನು ಹೆಚ್ಚು ಕಡಿಮೆ ಏನು ಮಾಡಬೇಕು ಅವ್ರು ಮಾಡ್ತಾರೆ. ಅದು ಮೊದಲನೇ ಮಾಡಲಿ, ಆಮೇಲೆ ನೋಡೋಣ. GST ವಿಚಾರದಲ್ಲಿ ಅನೇಕ ಕೆಲಸಗಳು ನಾವು ಆಗಲೇ ಮಾಡಿದ್ದೀವಿ. ಇಲ್ಲಿ ಕೊಡಗು ಅಲ್ಲಿ ಪೆಪ್ಪರ್ ವಿಚಾರ ಹೇಳಿದ್ರು, ಅದ್ರ ಮೇಲೆ 12% ಬ್ಲ್ಯಾಕ್ ಪೆಪ್ಪರ್, ಅದು ಬರೀ ಒಂದು ಪ್ರಕ್ರಿಯೆ ಅಷ್ಟೇ. ಆದರೆ ಅಗ್ರಿಕಲ್ಚರಲಿಸ್ಟ್ ಹಾಗೆ ನಾವು ಮಾಡ್ತೀವಿ, ಅದಕ್ಕೆ 12% GST ಭಾಳ ಅದು ಆ್ಯಕ್ಚುಲಿ ಇರಲೇಬಾರ್ದು ಅಂತ. ಸೊ ಅದಕ್ಕಾಗಿ ಅದೋಗಿ ಸಬ್ಮಿಟ್ ಮಾಡ್ತೀವಿ. GST ಕೌನ್ಸಿಲಾಗಿ ತೀರ್ಮಾನ ಇತ್ತು, ಅದು ಇವಾಗ GST ಇರಲ್ಲ, ಅಗ್ರಿಕಲ್ಚರಲಿಸ್ಟ್ಗೆ GST ಇರಲ್ಲ ಅಂತ ತೀರ್ಮಾನ ಮಾಡಾಯಿತು ನಿರ್ಮಲಾ ಸೀತಾರಾಮನ್ ಅವರು. ಸೊ ಆ ನಿಟ್ಟಿನಲ್ಲಿ ನೀವು ಸಹ ಸಂಪರ್ಕ ಮಾಡಬೇಕು. ರಾಜ್ಯ ಸರ್ಕಾರ ತಮ್ಮ ಏನು ಹೊಣೆ ಇದೆ ಅದನ್ನು ಕೂಡ ನೀವು ಮುಂದುವರಿಬೇಕಾಗಿರೋದು ಮುಖ್ಯ.